ಸಣ್ಣ ಪುಟ್ಟ ಅಂಗಡಿಗಳಿಗೆ ಬೆಂಗಳೂರಿನಲ್ಲಿ ಲಕ್ಷ ಲಕ್ಷ ರೂಪಾಯಿ ಟ್ಯಾಕ್ಸ್ ಅನ್ನು ಹಾಕಲಾಗ್ತಿದೆ. ನೋಟಿಸ್ ಸರ್ವ್ ಆಗಿದೆ. ಇದೇ ವಿಚಾರ ಈಗ ವ್ಯಾಪಾರಸ್ಥರ ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ಹೆಂಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಸಣ್ಣ ಪುಟ್ಟ ಅಂಗಡಿಗಳಿಗೂ ಕೂಡ ಟ್ಯಾಕ್ಸು 1,30,00,000 ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಸರ್ವ್ ಆಗಿದೆ. ಪಬ್ಲಿಕ್ ಟಿವಿಗೆ ವ್ಯಾಪಾರಿ ವೀರಮಾದ ಅವರು ಕೊಟ್ಟಂತಹ ಹೇಳಿಕೆ ಇದು. ನಾನು ₹1 ಉಳಿತಾಯಕ್ಕೂ ಕೂಡ ಹೆಣಗಾಡ್ತಾ ಇದ್ದೀನಿ. 10,000 ರೂಪಾಯಿ ಕಲೆ ಹಾಕೋದೆ ಕಷ್ಟ ಆಗಿ ಹೋಗಿದೆ. ಅಂಥದ್ರಲ್ಲಿ ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ಟಿ ಅಂದರೆ ಎಲ್ಲಿಂದ ತರಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇಷ್ಟೊಂದು ದೊಡ್ಡ ಟ್ಯಾಕ್ಸನ್ನು ಕಟ್ಟೋದಾದರೂ ಹೇಗೆ? ಜೀವಮಾನ ದುಡಿದ್ರೂ ಕೂಡ ಈ ದುಡ್ಡನ್ನು ಸಂಪಾದಿಸೋದಕ್ಕಾಗಲ್ಲ. ನಾವು ಬದುಕಬಾರ್ದು ಅಂತ ನೋಟಿಸನ್ನು ಕೊಟ್ಟಿದ್ದೀರೋ ಹೇಗೆ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ವ್ಯಾಪಾರಿ. ಬೇಕರಿ, ಕಾಂಡಿಮೆಂಟ್ಸ್, ಸಣ್ಣ ಪುಟ್ಟ ತರಕಾರಿ ಅಂಗಡಿ, ಟೀ ಅಂಗಡಿಯವರಿಗೆ ಬಂದಿರುವಂತಹ ಟ್ಯಾಕ್ಸ್ ಲೆಕ್ಕವನ್ನು ನೋಡಿದ್ರೆ ಎಂಥವ್ರಿಗೂ ಕೂಡ ಶಾಕ್ ಆಗುತ್ತೆ. ಈಗ ವ್ಯಾಪಾರಿಗಳು ಇದನ್ನು ಏನು ಮಾಡೋದಪ್ಪ ಅನ್ನುವಂತಹ ಟೆನ್ಷನ್ನಲ್ಲಿದ್ದಾರೆ. ನಮ್ಮ ಜೊತೆ ಒಬ್ಬರು ತರಕಾರಿ ವ್ಯಾಪಾರಿ ಇದ್ದಾರೆ. ಅವರಿಗೆ ಬಂದಿರುವಂತಹ ಟ್ಯಾಕ್ಸ್ ಮೊತ್ತ ಕೇಳಿದ್ರೆ 1,30,00,000 ನೋಡಿ, ಅವ್ರ ಕೈಯಲ್ಲಿ ನೋಟಿಸ್ ಇದೆ. ಅಂದರೆ 4 ವರ್ಷದ ಎಟ್ ಎ ಟೈಮ್ ಕೊಟ್ಬಿಟ್ಟಿದ್ದಾರೆ ಅವರಿಗೆ, ಅಷ್ಟು ಕಟ್ಟಬೇಕು ನೀವು ಅಂತ. ಸೊ ವೀರಮಾದ ನಮ್ಮ ಜೊತೆ ಇದ್ದಾರೆ. ಏನು ಸರ್, ನೀವು ಸಿಕ್ಕಾಪಟ್ಟೆ ಶ್ರೀಮಂತರ, 1,30,00,000 ಟ್ಯಾಕ್ಸ್ ಕಟ್ಟಿ ಅಂತ ನೋಟಿಸ್ ಬಂದಿದೆ ನಿಮಗೆ. ಸೊ ಅದು ನೋಟಿಸ್ನ ತೋರಿಸ್ಬಿಡಿ ಒಂದ್ಸಲ. ನಮಸ್ತೆ ಮೇಡಮ್, ನಮ್ಮ ಹೆಸರು ವೀರಮಾದ ಅಂದ್ಬಿಟ್ಟು. ನಾವು 6 ವರ್ಷದಿಂದ ಇದೇ ವರ್ಕ್ ಮಾಡ್ತಾ ಇರೋದು. ನಾವು ತರಕಾರಿ, ಹಣ್ಣು ಮತ್ತು ವ್ಯಾಪಾರ ಮಾಡ್ತಾ ಇರೋದು. ನಾವು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಮಾರ್ಕೆಟಿಗೆ ಹೋಗಿ ಮಳೆ ಬಂದರೂ ಕೂಡ ಏನಾದರೂ ಕೂಡ ನಾವು ಮಾರ್ಕೆಟು ಐಟಮ್ ಸೇಲ್ ಮಾಡ್ತಿದ್ವಿ. ನಾವಿಲ್ಲಿ ಲಾಕ್ಡೌನ್ ಟೈಮಲ್ಲೂ ಕೂಡ ನಾವು ಯಾರಿಗೂ ಏನು ತೊಂದರೆ ಮಾಡ್ದಂಗೆ ನಾವೆಲ್ಲರಿಗೂ ಸಪೋರ್ಟ್ ಮಾಡಿ, ಲಾಕ್ಡೌನ್ ಟೈಮ್ ನಮಗೆ ಏನಾದರೂ ಏನು ಪ್ರಾಬ್ಲಮ್ ಆದರೂ ಕೂಡ ಫೇಸ್ ಮಾಡಿ ನಿಂತ್ಕೊಂಡು ಎಲ್ಲರಿಗೂ ಸಪೋರ್ಟ್ ಮಾಡಿದ್ದೀವಿ. ಈ ಟೈಮಲ್ಲಿ ನೋಡಿದ್ರೆ ನೋಟಿಸ್ಗಳು ಕಳಿಸಿದ್ದಾರೆ ಸರ್. ಇದು ನೋಡಿ, 4 ನೋಟಿಸ್ ಇದೆ ಟೋಟಲ್ಲು. 4 ಇಯರ್ಸ್ 2021, 22, 23, 24 4 ನೋಟಿಸ್ಗಳು ಸಬ್ಸಿಡಿ ಇದೆ. ಎಲ್ಲ ಒಂದೊಂದು ನೋಟಿಸಲ್ಲಿ ಒಂದು 26 ಲಕ್ಷ ಒಂದು, ಇನ್ನೊಂದು 33 ಲಕ್ಷ ಒಂದು, 44 ಲಕ್ಷ ಒಂದು, 39 ಲಕ್ಷ ಒಂದು. ಇದು ಈ ಥರ ನೋಟಿಸ್ ಕೊಟ್ಟರೆ ಫ್ರೂಟ್ಸು ವೆಜಿಟೇಬಲ್ 0 ಟ್ಯಾಕ್ಸ್ ಅಂತ ಹೇಳ್ತಾರೆ. ನನಗೆ ಇಷ್ಟೊಂದು ಟ್ಯಾಕ್ಸ್ ಕಟ್ಟು ಅಂತ ಹೇಳಿದ್ರೆ ಎಲ್ಲಿಂದ ತಂದು ಕಟ್ಟೋಣ ನಾವು? ಅದು ಬಂದಿರೋ ವೇಸ್ಟೇಜ್ಗಳು ಎಲ್ಲಿಂದ ಹಾಕೋಣ ನಾವೆಲ್ಲ? ಅದು ಬಂದಿರೋ ಅರ್ಧಕ್ಕರ್ಧ ವೇಸ್ಟೇಜೆಲ್ಲ ಹೊಂಟೋಗುತ್ತೆ. ನಮಗೇನು ಪ್ರಾಫಿಟ್ ಸಿಗೋಲ್ಲ. ಸಿಕ್ಕಿದ್ರೆ 500,000 ವ್ಯಾಪಾರ ಮುಗಿಸ್ಬೇಕು ನಾವು ಅಷ್ಟೇ. ಅದು ಬೆಳಗ್ಗೆ ಸಾಯಂಕಾಲ ಏನು ವ್ಯಾಪಾರ ಮಾಡಿರ್ತೀವೋ ಬೇರೆ ಎಲ್ಲ ಖರ್ಚುಗಳು ಬಂದರೆ ನಮಗೇನು ಸಿಗೋದೇ ಇಲ್ಲ. ಅದುವೇ ಈ ಬಾಡಿಗೆ ಕಟ್ಟೋದಾ, ಈ ಹುಡುಗ ಸ್ಯಾಲ್ರಿ ಕೊಡೋದಾ, ಇಲ್ಲ ಮಾರ್ಕೆಟಿಂದ ಗಾಡಿಗಳು ನೋಡ್ಕೊಳ್ಳೋದಾ, ಎಲ್ಲ ಹೆಂಗೆ ಮಾಡ್ಕೊಳ್ಳೋದು ನಮಗೊಂದು ಗೊತ್ತಿಲ್ಲ. ಇದ್ರ ಬಗ್ಗೆ ಈ ಸರ್ಕಾರದಿಂದ ಏನೋ ಒಂದು ಉತ್ತರ ಕೊಡೋದು ನಮಗೆ ಸ್ವಲ್ಪ. ಇದು ಸರ್ಕಾರಗಳೇ ಮನವಿ ಮಾಡ್ಕೊತೀವಿ ಒಂದು ಜಾಸ್ತಿ. ನೀವು ಹೇಳ್ತಾ ಇದ್ರೆ ಹೌದು, 0 ಟ್ಯಾಕ್ಸ್ ಇದೆ ತರಕಾರಿ ಫ್ರೂಟ್ಸ್ಗೆ. ಬಟ್ ನನಗೆ ನೋಟಿಸ್ ಬಂದಿದೆ. ಆ ನೋಟಿಸ್ ನೋಡಿದ ತಕ್ಷಣ ಏನು ಅನ್ನಿಸ್ತು ನಿಮಗೆ? ಈಗ ಇನ್ನೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ 40 ಲಕ್ಷ ಹೆಚ್ಚಿನ ವಹಿವಾಟು ಇರೋರು ಅನ್ನುವಂಥದ್ದು. ಸೊ ಅವರು ಕೂಡ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಈಗ. ಓಕೆ, ಅದನ್ನು ನಮ್ಗೆ ಇದು ಮಾಡ್ತೀವಿ ಮೇಡಮ್ ನಾವು. ಸೊ ಅದು 0 ಟ್ಯಾಕ್ಸ್ ಏನಿದೆ ಅದು ಮಾತಾಡಲಿ ಒಂದ್ಸತಿ. ಇವಾಗೇನು ನೋಂದಣಿ ಮಾಡಿಸ್ಕೊಳ್ಳೋಣ, ಅದೇನು ಟೆನ್ಷನ್ ಇಲ್ಲ, ಮಾಡಿಸ್ಕೊಳ್ತೀವಿ ಮೇಡಮ್. ಇವಾಗ ನಮಗೇನಂದರೆ ಇವಾಗ ಬಂದಿರೋ ಟ್ಯಾಕ್ಸು ಇದು ಮನ್ನಾಗೊಳ್ಬೇಕು ನಮ್ಗೊಂದು ಸ್ವಲ್ಪ. ಯಾಕಂದರೆ ಇದು ಒಂದು ಟೈಮಲ್ಲ ಬಂದಿರೋದು 1,30,00,000 ಸಮಥಿಂಗ್ ಎಲ್ಲ ಬಂದಿದೆ. ಇದು ನಾನು ಎಷ್ಟು ದಿನದ ಒಳಗಡೆ ಕಟ್ಟಬೇಕು ಅಂತ ಹೇಳಿದ್ದಾರೆ ಅದರಲ್ಲಿ? ಇದು 21 ಜುಲೈ ಅಷ್ಟರೊಳಗೆ ಆಫೀಸ್ ಬಂದು ಮೀಟ್ ಆಗಿ ಅಂತ ಹೇಳಿದ್ದಾರೆ. ನಮ್ಗೆ ಇಲ್ಲಿ ಏನಾಗುತ್ತೆ ನಮಗೂ ಗೊತ್ತಿಲ್ಲ. ಇವಾಗ ನಾವು ಹೋಗಿ ಮೀಟ್ ಆಗಬೇಕಾಗುತ್ತೆ. ನಮ್ಗೆ ಇದ್ರ ಬಗ್ಗೆ ಭಯ ಜಾಸ್ತಿ ಆಗ್ತಿದೆ. ಏನು 1,30,00,000 ಚಮತಿ ಕಟ್ಟಿ ಅಂತ ಹೇಳಿದ್ರೆ ನಾವೆಲ್ಲಿ ಹೋಗೋಣ? ಜೀವನ ಮಾಡಬೇಕಾ ಮಾಡಬಾರ್ದಾ? ಈ ಪ್ರಶ್ನೆಗಳನ್ನ ನಾವು ಮುಖ್ಯಮಂತ್ರಿ ಸರ್ಗೆ ನಾನು ಕೇಳೋದು ಜಾಸ್ತಿ ಡೈರೆಕ್ಟಾಗಿ ಕೇಳ್ತೀನಿ ಸರ್. ಇದು ನಾವು ಸಣ್ಣ ಪುಟ್ಟ ವ್ಯಾಪಾರಿಗಳು ಬದುಕಬೇಕು ಅಂತ ಬಂದಿದ್ದೀವಿ ಸಾಕು. ಹಳ್ಳಿಗಳಿಂದ ಇಲ್ಲಿ ಬಂದು ಸಂಪಾದನೆ ಮಾಡ್ಕೊಂಡು ಬಂದಿದ್ದೀವಿ. ಆ ₹1, ₹2 ಉಳಿಸೋದಕ್ಕೂ ಆಗ್ತಲ್ಲ ಇಲ್ಲಿ ಬಂದು ಜೀವನ ಮಾಡೋದಕ್ಕೆ. ಇವಾಗ ಅದರಲ್ಲಿ ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ಟಿ ಅಂದರೆ ಎಲ್ಲಿಂದ ಕಟ್ಟೋಣ ನಾವು? ಇದನ್ನು ನಾವು ಮುಖ್ಯಮಂತ್ರಿ ಸರ್ಗೆ ಮತ್ತು ಡಿ ಕುಮಾರ್ ಸರ್ಗೆ ಮನವಿ ಮಾಡ್ಕೋತೀನಿ ನಾನು ಸ್ವಲ್ಪ. ಇದೊಂದು ಸ್ವಲ್ಪ ಪರಿಹಾರ ಕೊಡಿ ನಮ್ಗೆ ಸ್ವಲ್ಪ. ಈ ಟೈಮಿಂದ ಏನಾಗುತ್ತೋ ಗೊತ್ತಿಲ್ಲ, ಮುಂದಕ್ಕೆ ನಾವು ಸರಿಪಡಿಸ್ಕೊಳ್ತೀವಿ. ಅದನ್ನ ಹೇಳ್ತಾ ಇದ್ರು ವ್ಯಾಪಾರಿಗಳು, ಅಷ್ಟು ಆದಾಯನೇ ನೋಡಿಲ್ಲ ನಾವು, ಲಕ್ಷ ನಿಮ್ಗಂತೂ ಕೋಟಿಗಟ್ಟಲೆ ಬಂದ್ಬಿಟ್ಟಿದೆ. ಮೇಡಮ್, ನಾವು ಇದುವರೆಗೂ ನನ್ನ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಏನಿದೆ ಅದೇ ಮೆನ್ಷನ್ ಆಗಿ ಬಂದ್ಬಿಟ್ಟಿದೆ ಮೋಸ್ಟ್ಲಿ. ನಾನು ಅಕೌಂಟಲ್ಲಿ ಅಷ್ಟೊಂದು ದುಡ್ಡು ನಾವು ಸೇವ್ ಮಾಡಲ್ಲ, ₹1 ಅಷ್ಟೊಂದು ಮಡಿಗಳಿಗೂ ಆಗಿಲ್ಲ ನಮ್ಮ ಕೈಲಿ. ಇವಾಗ ಹುಡಿಕೊಂಡ್ರೆ 5-10 ಸಾವಿರ ಹುಡ್ಕೋದು ನಾವು ಕಷ್ಟ ಆಗೋದೆ. ಏನೋ ಪ್ರಾಬ್ಲಮ್ ಬಂತು ಅಂದರೆ ಲಕ್ಷಾಂತರ ಟರ್ನ್ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಇದೆಲ್ಲ ಹೆಂಗೆ ಮಾಡ್ತಾರೆ ನಂಗಂತೂ ಗೊತ್ತಾಗ್ತಲ್ಲ ಮೇಡಮ್. ಇದು ಸ್ವಲ್ಪ ಏನು ಬಿಸ್ನೆಸ್ಸಲ್ಲಿ UPI ಟ್ರಾನ್ಸಾಕ್ಷನ್ ಏನಾಗಿದೆಯೋ ಅದು ನೆಟ್ ತೋರಿಸಿದ್ದಾರೆ ಇವರು. ಓಕೆ, ನಾನು ಒಪ್ಕೊಳ್ಳೋಣ. ಅದು ಆದಾಯ ಅಲ್ಲ, ಅದು ಟ್ರಾನ್ಸಾಕ್ಷನ್ ವ್ಯಾಪಾರದ್ದು ಆಗಿರೋದು ಅಷ್ಟೇ ಮಾತ್ರ. ಅದು ಬಿಟ್ಟರೆ ಬೇರೆ ಯಾವುದು ಲಾಭ ಅಂತೂ ಬಂದಿಲ್ಲ ಇದ್ರಲ್ಲಿ ನಮಗೆ. ಲಾಭ ಅನ್ನೋದು ಎಲ್ಲ ಲಾಸಲ್ಲೇ ಹೋಗಿರುತ್ತೆ. ವೇಸ್ಟೇಜು ಫ್ರೂಟ್ಸ್ ವೆಜಿಟೇಬಲ್ ನೀವೇ ನೋಡ್ತೀರಾ. ಒಂದು ದಿವಸ ಮಾಡಿದ್ರೆ ಮಾರನೇ ದಿವಸ ಬಿಸಾಕಬೇಕಾದ ಐಟಮ್ಗಳ. ಅದೇ ಪ್ರಾಬ್ಲಮ್ ಆಗ್ತಿರುತ್ತೆ ನಮ್ಗೊಂದು ಸ್ವಲ್ಪ ಇವಾಗ ಅದಕ್ಕೆ ನಾವು ಇದ್ರ ಬಗ್ಗೆ ಒಂದಷ್ಟು ಮಾತಾಡಿ ಒಂದು ಸ್ವಲ್ಪ ಜನಗಳು ಅಂತ ಕೇಳ್ಕೊಳ್ದಷ್ಟೇ. ನಿಮಗೆ ಇದೊಂದು ಕೇಳ್ಕೊಳ್ತೀವಿ ಮೇಡಮ್. ನಾನು ಸ್ವಲ್ಪ ಕಟ್ಟೋದಂತೂ ಸಾಧ್ಯನೇ ಇಲ್ಲ ಮೇಡಮ್, ₹1 ಕಟ್ಟೋದಕ್ಕಾಗಲ್ಲ ಮೇಡಮ್. ನಾವು ಇರೋ ಪರಿಸ್ಥಿತಿ ಇವಾಗ ಯಾವುದೇ ಕಾರಣಕ್ಕೂ ಇದರಲ್ಲಿ ಕಟ್ಟೋದಕ್ಕಾಗಲ್ಲ ಮೇಡಮ್.
ಅನ್ಸುತ್ತೆ ಈ ರೀತಿ ಬೇಕಾಬಿಟ್ಟಿ ನೋಟಿಸ್ ಬಂದಿರುವಂತದನ್ನ ನೋಡಿದ್ರೆ ಮೇಡಮ್ ಏನು ಅನಿಸುತ್ತೆ ಅಂದರೆ ಇದು ರಾಜ್ಯ ಸರ್ಕಾರದವರು ಈ ಕೇಂದ್ರ ಸರ್ಕಾರದವರು ಈ ಚಿಕ್ಕ ಚಿಕ್ಕ ಉದ್ಯಮದಾರಗಳಿಗೆ ಮನವಿ ಏನೋದು ಇವಾಗ ನೈ ಕೇಳ್ಕೊತೀವಿ ನಾವು ಅದೆಲ್ಲ ಕ್ಲಿಯರ್ ಮಾಡಿಕೊಟ್ಟು ಇವಾಗ ಮುಂದಕ್ಕೆ ಏನು ಬೇಕು ಅದು ಮಾಡಲಿ ಪರವಾಗಿಲ್ಲ ನಾವು ಒಪ್ಕೊಳ್ತೀವಿ ಮೇಡಮ್. ಮುಂದಕ್ಕೆ ಏನು ಟ್ಯಾಕ್ಸ್ ಪೇ ಮಾಡಬೇಕು ಅದು ನಾವು ಮಾಡ್ತೀವಿ. ಅದು ನಮ್ಮ ತಪ್ಪು ಕಡೆಯಿಂದ ಏನಾಗಿದೋ ಅದು ನಾವು ಸರಿಸ್ಪಡಿಸ್ಕೊಳ್ತೀವಿ. ಇದೊಂದು ಸರಿ ನಮ್ಮನ್ನ ಮನವಿಯಿಂದ ಇದರಿಂದ ನಾವು ಸಾಲ್ವ್ ಮಾಡಬೇಕು ಒಂದು ಸ್ವಲ್ಪ ಅದನ್ನು ಕೇಳ್ಕೊತೀವಿ ಮೇಡಮ್ ನಾವು ಸ್ವಲ್ಪ. ಒಂದು ಕಡೆ ನಿಮ್ಮ ಆ್ಯನ್ಯುವಲ್ ಇನ್ಕಮ್ಮು 8 ಲಕ್ಷದ ಮೇಲಿದ್ರೇ ನೀವು 5% ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಎಷ್ಟೇ ತಿಪ್ಪರ್ಲಾಗ ಹಾಕ್ಸಿದ್ರು ನಾವು 3-4 ಲಕ್ಷ ರೂಪಾಯಿ ದುಡಿಯೋದಕ್ಕಾಗಲ್ಲ, ಕೋಟಿ ರೂಪಾಯಿ ಟ್ಯಾಕ್ಸ್ ಹಾಕ್ತಿದ್ದಾರೆ, ಹೆಂಗೆ ಕಟ್ಟಬೇಕು ಅಂಥೇಳಿ ಜನ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಡೀಟೇಲ್ಸನ್ನು ಕೊಡೋದಕ್ಕೆ ಪವಿತ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪವಿತ್ರ, ಕ್ಯಾಶ್ಲೆಸ್ ಎಕಾನಮಿಯನ್ನು ಸೃಷ್ಟಿಸಬೇಕು ಅಂಥೇಳಿ ಸರ್ಕಾರಗಳು ಹೇಳ್ತಾ ಇದ್ದಾವೆ. ಕಳೆದ 5 ವರ್ಷಗಳಿಂದಲೂ ಕೂಡ ಡಿಜಿಟಲ್ ಪೇಮೆಂಟ್ನಲ್ಲಿ ಅತಿ ದೊಡ್ಡ ಕ್ರಾಂತಿಯಾಗಿದೆ ಅಂಥೇಳಿ ಕೇಂದ್ರ ಸರ್ಕಾರ ಹೇಳುತ್ತೆ. ಈಗ ಅದೇ ಡಿಜಿಟಲ್ ಪೇಮೆಂಟನ್ನು ಆಧರಿಸೇನೆ ಇವರಿಗೆ ಕೋಟಿ ರೂಪಾಯಿ ಟ್ಯಾಕ್ಸನ್ನು ಹಾಕ್ಲಿಕ್ಕೆ ಮುಂದಾಗ್ತಾ ಇದ್ದಾರಲ್ಲ, ಈ ಬೆಳವಣಿಗೆಗಳು ನಿಜಕ್ಕೂ ಕೂಡ ಅವರನ್ನು ಈ ಡಿಜಿಟಲ್ ಕ್ರಾಂತಿಗೆ ಅಥವಾ ಕ್ಯಾಶ್ಲೆಸ್ ಎಕಾನಮಿಗೆ ಹಿನ್ನಡೆ ಆಗುತ್ತಾ ಅಂಥೇಳಿ? ಖಂಡಿತವಾಗ್ಲೂ ಆಗುತ್ತೆ. ಯಾಕಂದ್ರೆ ಅದೇ ಗೊಂದಲದಲ್ಲಿ ಈಗ ವ್ಯಾಪಾರಿಗಳು ಕೂಡ ಇದ್ದಾರೆ. ಸಾಮಾನ್ಯವಾಗಿ ಅದರಲ್ಲೂ ಕೂಡ ಸಣ್ಣ ವ್ಯಾಪಾರಿಗಳದು ಬೇಕರಿ ಆಗಿರ್ಬೋದು, ಸಣ್ಣ ಪುಟ್ಟ ಟೀ ಅಂಗಡಿ, ತರಕಾರಿ ಎಲ್ಲವೂ ಕೂಡ ಡಿಜಿಟಲ್ ಪೇಮೆಂಟ್. ಈಗ ಎಲ್ಲಾ ಕಡೆ ಯಾರು ಕೂಡ ಜನ ಕ್ಯಾಶ್ ಇಟ್ಕೊಂಡು ಓಡಾಡ್ತಾ ಇಲ್ಲ, ಎಲ್ಲವೂ ಕೂಡ ಡಿಜಿಟಲ್ ಪೇಮೆಂಟೇ. ಸೊ ದೊಡ್ಡ ಮಟ್ಟದ ಕ್ರಾಂತಿ ಆಗಿತ್ತು. ಆದ್ರೆ ಈಗ ಡಿಜಿಟಲ್ ಪೇಮೆಂಟ್ ಆ QR ಕೋಡ್ ಇಟ್ಕೊಳ್ಳೋಕ್ಕೂ ಕೂಡ ಭಯ ಪಡುವಂತಹ ಪರಿಸ್ಥಿತಿಯಲ್ಲಿ ಈಗ ವ್ಯಾಪಾರಿಗಳು ಇದ್ದಾರೆ, ಗೊಂದಲದಲ್ಲಿದ್ದಾರೆ, ಏನ್ ಮಾಡಬೇಕು ಏನು ಅನ್ನುವಂಥದ್ದು. ಸೊ ಬಹುಶಃ 2022ರಿಂದ ಈಗ ನೋಟಿಸ್ ಅನ್ನ ಕೊಡ್ತಾ ಬಂದಿದೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ನೀವು ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿದಿರಿ ಅಂತ ಹೇಳ್ತಾ ಇದ್ದಾರೆ. ಬದಲಾಗಿ ವರ್ಷದಿಂದ ವರ್ಷಕ್ಕೆ ಅವರಿಗೆ ಈ ರೀತಿ ವಹಿವಾಟು 40 ಲಕ್ಷಗಿಂತ ವಹಿವಾಟು ಏನಾದರೂ ಮಿತಿ ಮೀರಿದಿದ್ರೆ ಅವರಿಗೆ ಆಗಲೇ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿ ನೀವು GST ಅಡಿಯಲ್ಲಿ ನೋಂದಣಿಯನ್ನ ಮಾಡ್ಕೋಬೇಕು, UPI ಪೇಮೆಂಟ್ ಎಲ್ಲವೂ ಕೂಡ ನಮ್ಮ ಲೆಕ್ಕಾಚಾರದಲ್ಲಿ ನಮ್ಮ ಕಣ್ಗಾವಲಲ್ಲಿ ಇದೆ ಅನ್ನುವಂತಹ ಒಂದು ಸಂದೇಶವನ್ನ ರವಾನೆ ಮಾಡಿದಿದ್ರೆ ಇಷ್ಟೆಲ್ಲ ದೊಡ್ಡ ಮಟ್ಟದ ರಾದಾಂತ ಆಗ್ತಾ ಇರಲಿಲ್ಲ ಪ್ರೇಮ್. ಆದ್ರೆ 4 ವರ್ಷದ ಬಾಕಿಯನ್ನ ತೋರಿಸಿ ಅದಕ್ಕೆ ಬಡ್ಡಿಯನ್ನ ಹಾಕಿ ಈಗ 4 ವರ್ಷದ ಬಾಕಿಯನ್ನ ಪೆಂಡಿಂಗ್ ಏನು ಇವ್ರು ಇಟ್ಕೊಂಡಿಲ್ಲ, ಏಕಾಏಕಿ ನೋಟಿಸ್ ಕೊಟ್ಟಿದ್ದಾರೆ, ಅದರ ಮೇಲೆ ಬಡ್ಡಿಯನ್ನ ಹಾಕಿ ಈ ರೀತಿ ಪರ್ಸೆಂಟೇಜ್ 60 ಲಕ್ಷ 80 ಲಕ್ಷ 1,30,30,00,000 ಅಂತಂದ್ರೆ ಯಾರು ತಾನೇ ಕಟ್ಟೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಸೊ ಹೀಗಾಗಿ ವ್ಯಾಪಾರಿಗಳು ಕೂಡ ಇನ್ಮುಂದೆ ನಾವು ಆಗಿದ್ರೆ ಡಿಜಿಟಲ್ ಪೇಮೆಂಟ್ ನಲ್ಲಿ ದುಡ್ಡನ್ನೇ ನಾವು ತರಿಸ್ಕೋಬಾರ್ದ, ಜನರ ಬಳಿ ಸ್ವೀಕರಿಸಬಾರ್ದ, ಈ ರೀತಿಯ ಗೊಂದಲದಲ್ಲೂ ಕೂಡ ಇದ್ದಾರೆ. ಹಾಗಾಗಿ ಇದು ಡಿಜಿಟಲ್ ಕ್ರಾಂತಿಗೆ ದೊಡ್ಡ ಮಟ್ಟದ ಹಿನ್ನಡೆ ಕೂಡ ಆಗುತ್ತೆ. ಜೊತೆಗೆ ಈಗಾಗಲೇ ಸೋಮವಾರ ಅಧಿಕಾರಿಗಳ ಭೇಟಿಗೆ ನಿರ್ಧಾರ ಮಾಡಿದ್ದಾರೆ, ನಾವು ಯಾವುದನ್ನ ಕೂಡ ದುಡ್ಡನ್ನ ಕಟ್ಟೋದಕ್ಕೆ ಸಾಧ್ಯವಿಲ್ಲ ಅಂತ. ಅದರ ಜೊತೆಗೆ ಈಗ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಒಂದಿಷ್ಟು ಆಪ್ಷನ್ ಗಳನ್ನ ಕೂಡ ಜನರಿಗೆ ಕೊಟ್ಟಿದ್ದಾರೆ, ಈ ಒಂದು ವ್ಯಾಪಾರಿಗಳಿಗೆ ಕೊಟ್ಟಿದ್ದಾರೆ. ಆದ್ರೆ ಬಹುಶಃ ಮೊದಲೇ ಅಟ್ಲೀಸ್ಟ್ ಅವರಿಗೆ ಒಂದು ಮಾಹಿತಿಯನ್ನ ಕೊಟ್ಟು ಈ ರೀತಿ ನೋಟಿಸ್ ಇಶ್ಯೂ ಮಾಡೋದ್ರಲ್ಲಿ ಒಂದು ಅರ್ಥ ಇತ್ತು. ಆದ್ರೆ ಈಗ ಎಲ್ಲರನ್ನ ಕೂಡ ಗೊಂದಲಕ್ಕೆ ದೂಡಿದ್ದಾರೆ ಇವರ ನೋಟಿಸ್ ನಿಂದ. ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.